15 HP ನಾರ್ಮಲ್ ಮೋಟರ್ಗೆ ಸೋಲಾರ್ ಸೆಟಪ್ ಇದು. ಪ್ಯಾನಲ್ ಕಂಪ್ನಿ ಬಂದು ಗುಜರಾತಿನ ವೇರಿ ಎನರ್ಜೀಸ್ ಅವ್ರದ್ದು. ಒಂದೊಂದು ಪ್ಯಾನಲ್ 550 ವ್ಯಾಟ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 30 ಪ್ಯಾನಲ್ ಅಂತಂದ್ರೆ 16.5 ಕಿಲೋ ವ್ಯಾಟ್ ಆಗುತ್ತೆ. ಇಷ್ಟು ಸಾಕು 15 HP ಮೋಟರ್ನ ರನ್ ಮಾಡೋದಕ್ಕೆ. ಫಿಟ್ಟಿಂಗು, ಕಂಟ್ರೋಲರು ಮತ್ತೆ ಪ್ಯಾನಲ್ ಸೇರಿ 4.5 ಲಕ್ಷ ಕಾಸ್ಟ್ ಆಯ್ತು ನಮಗೆ. ಒಂದೊಂದು ಪ್ಯಾನಲ್ ನಿಮಗೆ 12 ರಿಂದ 15 ಸಾವಿರ ಆಗುತ್ತೆ. ಈ ಪ್ಯಾನಲ್ಗಳನ್ನ ಫಿಟ್ ಮಾಡೋ ರೀತಿ ನೋಡ್ತು ಅಂತಂದ್ರೆ 30 ಪ್ಯಾನಲ್ ಸೀರೀಸ್ ಅಲ್ಲಿ ಕನೆಕ್ಷನ್ ಕೊಟ್ಟಿಲ್ಲ. 30 ಪ್ಯಾನಲ್ ಸೀರೀಸ್ ಅಲ್ಲಿ ಕನೆಕ್ಷನ್ ಕೊಟ್ರೆ ವೋಲ್ಟೇಜ್ ಬಂದು 1400 ವೋಲ್ಟೇಜ್ ಆಗಿ ಮೋಟರ್ ಮತ್ತೆ ಕಂಟ್ರೋಲರ್ ಎರಡು ಬರ್ನ್ ಆಗೋಗುತ್ತೆ. ಸೊ 15 ಪ್ಯಾನಲ್ನ ಡಿವೈಡ್ ಮಾಡ್ಕೊಂಡಿದ್ವಿ. ಅವಾಗ ವೋಲ್ಟೇಜ್ ಬಂದು 700 ರಿಂದ 750 ಇರುತ್ತೆ. ಸೊ 15 ಪ್ಯಾನಲ್ನ ಸೀರೀಸ್ ಅಲ್ಲೇ ಕನೆಕ್ಷನ್ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಪ್ಯಾರಲಲ್ ತಗೊಂಡಿದೀವಿ. ಅವಾಗ ಆಂಪ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೋಲಾರ್ ಕಂಟ್ರೋಲರ್ ಇಂದ ಸಿಂಗಲ್ ಕೇಬಲ್ ಬಂದಿರುತ್ತೆ, ಅದನ್ನ ಡಬಲ್ ಕೇಬಲ್ಗೆ ಈ ತರ ಕಲರ್ ಕನೆಕ್ಷನ್ ಕೊಟ್ಟಿದೀವಿ. ಸೊ ಇವಾಗ ಓಡ್ತಾ ಇರೋದು 15 HP ಮೋಟರು. ಇವಾಗ ಟೈಮ್ ಬಂದು 10:30 ಆಗಿದೆ. ನಾರ್ಮಲ್ ಬಿಸಿಲಲ್ಲಿ ಈ ತರ 6 ಸ್ಪ್ರಿಂಕ್ಲರ್ಗಳು ಓಡ್ತಾ ಇದೆ ಟೋಟಲ್ ಆಗಿ. ಬಿಸಿಲು ಯಾವುದೇ ತರ ಇರಲಿ ಸಾಯಂಕಾಲ 4:30ವರೆಗೂ ಮೋಟರ್ ಓಡ್ತಾನೆ ಇರುತ್ತೆ. ವಾಟರ್ ಪ್ರೆಷರ್ ಅನ್ನೋದು ಬಿಸಿಲು ಯಾವ ತರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ 4:30 ಆದ್ಮೇಲೆ ಜಾಸ್ತಿ ಬಿಸಿಲು ಕಮ್ಮಿ ಆಯ್ತು ಅಂತಂದ್ರೆ ಸ್ಟಾರ್ಟರ್ ಆಟೋಮೆಟಿಕಲಿ ಆಫ್ ಆಗುತ್ತೆ. ಸ್ಟಾರ್ಟರ್ ಕಂಪನಿ ಬಂದು CG ಪವರ್ ಅಂತ. ಇದು ತೋರಿಸ್ತಾ ಇರೋದು 50 Hz ಅಂದ್ರೆ ಮೋಟರ್ ತಿರುಗ್ತಾ ಇರೋ ಸ್ಪೀಡು. ಇದು 560 ವೋಲ್ಟೇಜ್ ಬರ್ತಾ ಇದೆ. 15 amps ಕರೆಂಟ್ ಕನ್ಸ್ಯೂಮ್ ಆಗ್ತಾ ಇದೆ ಮೋಟರಿಂದ. ಇದು DC ಇಂದ AC ಗೆ ಕರೆಂಟ್ ಕನ್ವರ್ಟ್ ಆದ್ಮೇಲೆ ಬರ್ತಾ ಇರೋ ಆಕ್ಚುಯಲ್ ವೋಲ್ಟೇಜ್ ಟು ಮೋಟರ್. ಮತ್ತೆ ಇದನ್ನ ಕೂಲ್ ಆಗಿಟ್ಟಿರೋದಕ್ಕೆ ಇಲ್ಲೊಂದು ಫ್ಯಾನ್ ಕೊಟ್ಟಿದ್ದಾರೆ.